Hello everyone. I would like to welcome all of you to my channel. That is BR Nandakumar. But ಇವತ್ತಿಂದ ನಿಮಗೆ ಸೆಕೆಂಡ್ ಇಯರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನನ್ನ ಹೆಸರು BR Nandakumar. ಸೊ ಫಿಸಿಕ್ಸ್ ಸಬ್ಜೆಕ್ಟ್ ನಿಮಗೆ ತಗೊಂತಾ ಇದ್ದೇನೆ. ಸೊ ಸೆಕೆಂಡ್ ಇಯರ್ ಅಲ್ಲಿ ಟೋಟಲ್ ಫಿಸಿಕ್ಸ್ ಅಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ, ಓಕೆ, ಅದನ್ನ ಲೈಟ್ ಆಗಿ ಇವತ್ತು ಗ್ಲಾನ್ಸ್ ಮಾಡೋಣ. ಬಟ್ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್, ಅದು ಇವತ್ತು ಸ್ಟಾರ್ಟ್ ಮಾಡ್ತೀನಿ ನಾನು. ಓಕೆ, ಸೊ ದಿಸ್ ಇಸ್ ಫಸ್ಟ್ ಚಾಪ್ಟರ್, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಪಾರ್ಟ್ 1. ಸೆಕೆಂಡ್ ಇಯರ್ ಅಲ್ಲಿ ಟೋಟಲ್ 14 ಚಾಪ್ಟರ್ಸ್ ಇದೆ. ಪಾರ್ಟ್ ಎ ಅಂಡ್ ಪಾರ್ಟ್ ಬಿ. ನಿಮಗೆ ಫಸ್ಟ್ ಇಯರ್ ಅಲ್ಲಿ ಯಾವ ರೀತಿ ಇತ್ತು, ಸೇಮ್ ಆಸ್ ಇಟ್ ಈಸ್. ಸೊ 2 ಬುಕ್ಸ್ ಬರುತ್ತೆ, ಒಂದು ಪಾರ್ಟ್ ಎ, ಇನ್ನೊಂದು ಪಾರ್ಟ್ ಬಿ. ಪಾರ್ಟ್ ಎ ಅಲ್ಲಿ ಆಲ್ಮೋಸ್ಟ್ ಒಂದು 70 ಅವರ್ಸ್ ಇದೆ. ಪಾರ್ಟ್ ಬಿ ಅಲ್ಲಿ 50 ಅವರ್ಸ್ ಇದೆ, ಅಪ್ರಾಕ್ಸಿಮೇಟ್ ಆಗಿ ನಾನು ಹೇಳ್ತಾ ಇದ್ದೇನೆ. ಸೊ ಟೋಟಲ್ ಟೀಚಿಂಗ್ ಅವರ್ಸ್ ಬಂದು 120 ಅವರ್ಸ್ ಇದೆ. ಓಕೆ, ಸೊ ಇವಾಗ ಸದ್ಯಕ್ಕೆ ಅಕಾರ್ಡಿಂಗ್ ಟು ರೆಡ್ಯೂಸ್ಡ್ ಸಿಲೆಬಸ್ ನಾವು ಕ್ಲಾಸಸ್ ಮಾಡ್ತಾ ಇರ್ತೀವಿ. ಸೊ ನಂದು ಚಾನಲ್ ಅಲ್ಲಿ ಇನ್ನು ಇನ್ ಡೀಟೇಲ್, ಓಕೆ, ರೆಡ್ಯೂಸ್ಡ್ ಸಿಲೆಬಸ್ ಬಿಟ್ಟು ಸೊ ಬೇರೆ ಕೂಡ ಇನ್ ಡೀಟೇಲ್ ಮಾಡಿರೋ ವಿಡಿಯೋಸ್ ಇದೆ. ಓಕೆ, ಅದನ್ನ ಬೇಕಾದ್ರೆ ನೀವು ವಾಚ್ ಮಾಡ್ಬೋದು. ಸೊ ನಮ್ದು ಚಾನಲ್ ನೇಮ್ ಬಂದು BR Nandakumar. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಓಕೆ, ಸೊ ಪಾರ್ಟ್ ಎ ಅಲ್ಲಿ ಟೋಟಲ್ 8 ಚಾಪ್ಟರ್ಸ್ ಬರುತ್ತೆ. ಸುಮ್ಮನೆ ಹೇಳ್ತೀನಿ ನಾನು, ನೆನ್ಪಿಟ್ಕೊಂಡಿರಿ ಅಷ್ಟೇ. ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, electrostatic potential and capacitance, current, electricity, magnetism and moving charges, magnetism and matter, electromagnetic induction, alternating current, electromagnetic waves. So these 2 chapters ಇದೆ ಪಾರ್ಟ್ ಎ ಅಲ್ಲಿ. ಸೊ ಒನ್ ಬೈ ಒನ್ ಇನ್ ಡೀಟೇಲ್ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇರೋಣ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ. ಸೊ ಪಾರ್ಟ್ ಬಿ ಅಲ್ಲಿ ಬಂದು ರೇ ಆಪ್ಟಿಕ್ಸ್, wave optics, real nature, atoms, nuclei, semiconductor electronics. Total 6 chapters ಇದೆ. ಸೊ ಪಾರ್ಟ್ ಬಿ ಅಲ್ಲಿ ಮಾಡರ್ನ್ ಫಿಸಿಕ್ಸ್ ತುಂಬಾ ಈಸಿ ಇರುತ್ತೆ, ಸೊ ಆರಾಮಾಗಿ ಅರ್ಥ ಮಾಡ್ಕೋಬಹುದು. ಸೊ ಪಾರ್ಟ್ ಎ ಅಲ್ಲಿ ಸೊ ಕೆಲವೊಂದು ಕಾಂಪ್ಲೆಕ್ಸ್ ಚಾಪ್ಟರ್ಸ್ ಇದೆ. ಬಟ್ ಏನಪ್ಪಾ ಅಂದ್ರೆ ಅದಕ್ಕೆ ಲಾಟ್ ಆಫ್ ಪೇಷನ್ಸ್ ಇರಬೇಕು, ನಿಧಾನಕ್ಕೆ ಹೇಳೋದನ್ನ ಕೇಳಿಸ್ಕೊಂಡು, ಓಕೆ, ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿರೋದನ್ನ ಗ್ಲಾನ್ಸ್ ಮಾಡಬೇಕು. ಇವಾಗ ಒಂದು 4-5 ಕ್ಲಾಸಸ್ ಆಗಿದೆ, 6th ಕ್ಲಾಸ್ ನಾವು ಮಾಡ್ತಾ ಇದ್ದೀವಿ. ಸೊ 4-5 ಕ್ಲಾಸಸ್ ಅಲ್ಲಿ ಏನೆಲ್ಲ ಕಾನ್ಸೆಪ್ಟ್ಸ್ ಕವರ್ ಆಗಿದೆ, ಟಾಪಿಕ್ಸ್ ಕವರ್ ಆಗಿದೆ, ಅದನ್ನೆಲ್ಲ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮೈಂಡ್ ಅಲ್ಲಿ ಇಟ್ಕೊಂಡು, ಓಕೆ, 5th ಕ್ಲಾಸ್ ನೀವು ಕೇಳಿದಾಗ ಒಂದು ಕಂಟಿನ್ಯೂಟಿ ಸಿಗುತ್ತೆ, ಒಂದು ಪ್ಲೆಸೆಂಟ್ ಫೀಲಿಂಗ್ ಇರುತ್ತೆ. ಓಕೆ, ಸೊ ನ್ಯಾಚುರಲ್ ಪ್ರೋಸೆಸ್ ಇರುತ್ತೆ. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಫಾಲೋ ಆಗೋದು ಕಷ್ಟ ಆಗುತ್ತೆ. ಸಡನ್ ಆಗಿ ಯಾವ್ದೋ ಒಂದು ವಿಡಿಯೋ ನೋಡಿದಾಗ ಹಿಂದೆ ಇರೋ ವಿಡಿಯೋಸ್ ಅಲ್ಲಿ ಏನಾಗಿದೆ ಆ ಕಾನ್ಸೆಪ್ಟ್ಸ್ ಎಲ್ಲ ತಿಳ್ಕೊಂಡಿಲ್ಲ ಅಂದ್ರೆ ಸೊ ಅದು ಕಷ್ಟ ಆಗುತ್ತೆ. ಸೊ ಆತರ ಮಾಡೋದಕ್ಕೆ ಹೋಗ್ಬೇಡಿ. ಸೊ ರೆಗ್ಯುಲರ್ ಆಗಿ ಫಸ್ಟ್ ಕ್ಲಾಸಸ್ ಇಂದ ಓಕೆ ಕರೆಕ್ಟ್ ಆಗಿ ಫಾಲೋ ಆಗ್ತಾ ಬಂದು, ಮತ್ತೆ ಕ್ಲಾಸ್ ಅಲ್ಲಿ ಇವಾಗ ಏನೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ ಒಂದು ರನ್ನಿಂಗ್ ನೋಟ್ಸ್ ಮೇಂಟೈನ್ ಮಾಡಿ. ಸದ್ಯಕ್ಕೆ ಹೇಳೋದನ್ನ ಪಾಯಿಂಟ್ಸ್ ಎಲ್ಲ ನೀಟಾಗಿ ಬರ್ಕೊಳ್ಳಿ. ಸೊ ವಿಡಿಯೋ ಹಾಗೆ ಇರುತ್ತೆ, ನಂಬರ್ ಆಫ್ ಟೈಮ್ಸ್ ನೀವು ನೋಡ್ಬೋದು. ಓಕೆ, ಟಾಪಿಕ್ಸ್ ಏನಿದೆ ಅದನ್ನ ನೀವು ಗ್ಲಾನ್ಸ್ ಮಾಡ್ಕೋಬಹುದು. ಸೊ ಓದಿರೋದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಪ್ಲೆಸೆಂಟ್ನೆಸ್ ಇರುತ್ತೆ. ಓಕೆ, ಓದಿರೋದು ಮರ್ತೋಗ್ಬಿಟ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಲಿಂಕ್ ನಮಗೆ ಸರಿಯಾಗಿ ಸಿಗೋದಿಲ್ಲ. ಓಕೆ, ಸೊ ಇವತ್ತು ನೋಡಿ ಎಲೆಕ್ಟ್ರಿಕ್ charges
and electric fields. Start ಮಾಡ್ತಿರೋದು. So this is first chapter, electric charges, and fields. So each chapter ಅಲ್ಲಿ total ಎಷ್ಟು ಮಾರ್ಕ್ ಬರುತ್ತೆ ಅಂದ್ರೆ 10 ಮಾರ್ಕ್. ಓಕೆ, ಈ ಚಾಪ್ಟರ್ ಅಲ್ಲಿ 10 ಮಾರ್ಕ್ ಬರುತ್ತೆ. ಅಕಾರ್ಡಿಂಗ್ ಟು ರೆಡ್ಯೂಸ್ಡ್ ಸಿಲೆಬಸ್, ಸೊ ಈ ಚಾಪ್ಟರ್ ಅಲ್ಲಿ ಟೀಚಿಂಗ್ ಅವರ್ಸ್ ಟೋಟಲ್ 8 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಬಟ್ ಇದರಲ್ಲಿ ಮ್ಯಾಕ್ಸಿಮಮ್ 10 ಮಾರ್ಕ್ ಬರುತ್ತೆ. ಸೊ ಇವತ್ತು ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಆರಾಮಾಗಿ ಅರ್ಥ ಮಾಡ್ಕೋಬಹುದು, ಏನು ಕಷ್ಟ ಇರೋದಿಲ್ಲ. ಕರೆಕ್ಟ್ ಆಗಿ ಫಾಲೋ ಆದ್ರೆ ತುಂಬಾ ಈಸಿ ಇರುತ್ತೆ. ಓಕೆ, ಸೊ ಫಸ್ಟ್ ನೋಡಿ, ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಮೀನಿಂಗ್ ಏನು ಅದು ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಎಲೆಕ್ಟ್ರಿಕ್ ಚಾರ್ಜ್, the meaning of electric charge. ಇವಾಗ ಮಾಸ್, ಟೈಮ್, ಓಕೆ, ಸೊ ಇದನ್ನೆಲ್ಲ ಆಕ್ಚುಲಿ ನಾವು ಪರ್ಟಿಕ್ಯುಲರ್ ಆಗಿ ಡಿಫೈನ್ ಮಾಡೋದಕ್ಕೆ ಆಗೋದಿಲ್ಲ. ಸೇಮ್ ಆಸ್ ಇಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್ ಕೂಡ ಪರ್ಟಿಕ್ಯುಲರ್ ಆಗಿ ನಾವು ಡಿಫೈನ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಥ್ರೂ ಇಟ್ಸ್ ಬಿಹೇವಿಯರ್ ಚಾರ್ಜ್ ಅಂದ್ರೆ ಮೀನಿಂಗ್ ಏನು ಅಂತ ನಾವು ಅರ್ಥ ಮಾಡ್ತೀವಿ. ಸೊ ಎಲೆಕ್ಟ್ರಿಕ್ ಚಾರ್ಜ್ meaning, that is intrinsic property, inherent property of matter, so due to which it repels its own kind, attracts the opposite kind. So ನೋಡಿ, ಇಡೀ ಯೂನಿವರ್ಸ್ ಇದೆಯಲ್ಲ, whole universe, that is electrically neutral. ಯೂನಿವರ್ಸ್ ಅಲ್ಲಿ ಎಷ್ಟು ಪಾಸಿಟಿವ್ ಚಾರ್ಜಸ್ ಇದೆಯೋ ಅಷ್ಟೇ ನೆಗೆಟಿವ್ ಚಾರ್ಜಸ್ ಇದೆ. ಹೋಲ್ ಯೂನಿವರ್ಸ್ ತಗೊಂಡ್ರೆ ಯೂನಿವರ್ಸ್ ಇಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಪಾಸಿಟಿವ್ ಚಾರ್ಜ್ ಅಂದ್ರೆ ಏನು, ನೆಗೆಟಿವ್ ಚಾರ್ಜ್ ಅಂದ್ರೆ ಏನು? ಓಕೆ, ದ ಸ್ಮಾಲೆಸ್ಟ್ ಚಾರ್ಜ್ ಇನ್ ದ ಯೂನಿವರ್ಸ್ ಯಾವುದು? ಸೊ ಇದರ ಬಗ್ಗೆ ಎಲ್ಲ ಫಸ್ಟ್ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ದ ಸ್ಮಾಲೆಸ್ಟ್ ಚಾರ್ಜ್ ಇನ್ ದ ಯೂನಿವರ್ಸ್, that is charge of an electron. Okay, the smallest charge in the universe. Okay, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. smallest charge in the universe. So name the smallest charge in the universe. Smallest charge in the universe ಅಂತ ಕೇಳಿದ್ರೆ ನೀವು ಚಾರ್ಜ್ ಆಫ್ ಆನ್ ಎಲೆಕ್ಟ್ರಾನ್ ಅಂತ ಬರೀಬೇಕು. ಚಾರ್ಜ್ ಆಫ್ ಆನ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ಗೆ ಚಾರ್ಜ್ ಎಷ್ಟಿರುತ್ತೆ? ಸೊ ವಾಟ್ ಇಸ್ ದ ಚಾರ್ಜ್ ಆಫ್ ಆನ್ ಎಲೆಕ್ಟ್ರಾನ್? ಚಾರ್ಜ್ ಆಫ್ ಎಲೆಕ್ಟ್ರಾನ್ ಈಸ್ -1.6 into 10 power minus 19 coulomb. So this is charge of an electron. Okay, so electric charge ke unit coulomb anta barutte. SI system alli electric charge ನಾವು measure ಮಾಡೋದಕ್ಕೆ coulomb unit use ಮಾಡ್ತೀವಿ. So this is the SI unit of electric charge. So charge of an electron ಎಷ್ಟಪ್ಪ? ಸೊ ಇಮಿಡಿಯೇಟ್ ಅದು ಮೈಂಡ್ ಅಲ್ಲಿ ನಿಮಗೆ ಫ್ಲಾಶ್ ಆಗಬೇಕು. -1.6 into 10 power minus 19 coulomb. And charge of proton, charge of proton. Okay, ನೋಡಿ, charge of electron, charge of proton. ಸೊ ಎರಡಕ್ಕೂ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಬಟ್ ನೇಚರ್ ಇಸ್ ಕ್ವೈಟ್ ಆಪೋಸಿಟ್. ಒಂದು ನೆಗೆಟಿವ್ ಆದ್ರೆ ಇನ್ನೊಂದು ಪಾಸಿಟಿವ್, ಬಟ್ ವ್ಯಾಲ್ಯೂ ಒಂದೇ. ದಿಸ್
This is 1.6 into 10 power minus 19 coulomb. So this is charge of proton. Charge of electron is minus 1.6 into 10 power minus 19 coulomb. Charge of proton is plus 1.6 into 10 power minus 19. So mass of proton, ನೋಡಿ ಇದೆಲ್ಲ ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ಓಕೆ, ಸೊ ಇದೆಲ್ಲ ವ್ಯಾಲ್ಯೂಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟಪ್ಪ ಬರುತ್ತೆ ಅಂದ್ರೆ 9.1 into 10 power minus 31 kg. So this is mass of electron. Okay, mass of proton ಎಷ್ಟು ಅಂದ್ರೆ 1.67 into 10 power minus 27 kg. The exact value 1.672 ಬರುತ್ತೆ. Okay, so now approximately 1.67 ಅಂತ consider ಮಾಡ್ತೀವಿ. So 1.67 into 10 power minus 27 kg. So that is mass of proton. So ಇಡೀ universe ಅಲ್ಲಿ ಇರೋದು only two types of charges. Okay, ಒಂದು positive charge, ಇನ್ನೊಂದು negative charge. Whole universe ಅಲ್ಲಿ only two types of charges ಇದೆ. ಒಂದು positive charge, ಇನ್ನೊಂದು negative charge. But ಏನಪ್ಪ ಅಂದ್ರೆ whole universe electrically neutral. ಇನ್ನೊಂದು very important point ಏನು ಗೊತ್ತಾ, charge is additive in nature. ಅದನ್ನ ನಾವು ಆಡ್ ಮಾಡಬಹುದು ಆರಾಮಾಗಿ. ಓಕೆ, ಒಂದು ಬಾಡಿಯಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಒಂದು ಪ್ರೋಟಾನ್ ಇದೆ ಅಂದ್ರೆ ಅದು ನ್ಯೂಟ್ರಲ್ ಆಗುತ್ತೆ. ಓಕೆ, ಒಂದು ಎಲೆಕ್ಟ್ರಾನ್ಗೆ ಚಾರ್ಜ್ ಪ್ಲಸ್ ಎಲೆಕ್ಟ್ರಾನ್ಗೆ ಚಾರ್ಜ್ minus 1.6 into 10 power minus 19 coulomb. ಪ್ರೋಟಾನ್ಗೆ ಚಾರ್ಜ್ ಪ್ಲಸ್ 1.6 into 10 power minus 19 coulomb. ಎರಡು ಆಡ್ ಮಾಡಿ ಏನಾಗುತ್ತೆ, 0. ಓಕೆ, ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ atom is electrically neutral. ನಿಮಗೆಲ್ಲ ಗೊತ್ತಿರುತ್ತೆ what is the meaning of atom, atomic structure. ಸೊ ಇದ್ರ ಬಗ್ಗೆ ಎಲ್ಲ ನೀವು ಹೈ ಸ್ಕೂಲ್ ಕ್ಲಾಸಸ್ ಅಲ್ಲೇ ಸ್ಟಡಿ ಮಾಡಿರ್ತೀರಾ. atom consisting of the central positively charged nucleus. The central part of atom, so that is actually called the nucleus. Okay, so what are the constituents in the nucleus? The question in mind ಅಲ್ಲಿ flash ಆಗಬೇಕು. What are the constituents in the nucleus? So nucleus ಅಲ್ಲಿ ಏನಿರುತ್ತೆ, protons ಇರುತ್ತೆ, neutrons ಇರುತ್ತೆ, ಹೌದಾ? So proton ಗೆ positive charge ಇರುತ್ತೆ, but a neutron, that is electrically neutral particle. But mass of proton ಏನಿದೆ, so that is approximately equal to mass of neutron. Mass of neutron ಬಂದು 1.675 into 10 power minus 27 kg. The mass of neutron is slightly more than mass of proton, but approximately both are same. But neutron ge charge irodilla, proton ge charge irutte. So what is the charge on the nucleus? Charge on nucleus. Charge on nucleus is equal to total number of protons present inside the nucleus, that is atomic number. Total number of protons present inside the nucleus is atomic number into charge of one proton. ಮಾಡಿದ್ರೆ so ನಮಗೆ charge on the nucleus ಸಿಗುತ್ತೆ. So nucleus ಗೆ total charge ಎಷ್ಟಿರುತ್ತೆ ಅಂದ್ರೆ plus Ze. So this is charge on the nucleus. And you know the electron that is revolving around the nucleus in different circular orbits. The Bohr's postulates anta barutte. Okay, 5 postulates ella nimge goತ್ತಿರುತ್ತೆ. So atom consisting of central positively charged nucleus where protons and neutrons are present. Electrons are revolving around the nucleus in different circular orbits. Again, stationary orbits, non-radiating orbits and ಹೇಳೋದು. Okay, so ಇಲ್ಲಿ electron ಏನಿದೆ, that is revolving around the nucleus. So atom, what is the charge of atom? Atom, this point is also very important. Atom is
electrically neutral. Atom is electrically neutral. ಯಾಕೆ atom electrically neutral? Right? Because atom ಅಲ್ಲಿ number of electrons, ಒಂದು particular atom ಅಲ್ಲಿ number of electrons ಎಷ್ಟಿರುತ್ತೋ number of protons ಕೂಡ ಅಷ್ಟೇ ಇದೆ. number of electrons ಎಷ್ಟಿರುತ್ತೋ number of protons ಅಷ್ಟೇ ಇರುತ್ತೆ. ಆಗ್ಲೇ ಹೇಳಿದ್ವಿ ನಾವು ಚಾರ್ಜ್ ಇಸ್ ಅಡಿಟಿವ್ ಇನ್ ನೇಚರ್. ಒಂದು 5 electrons ಇದೆ ಅಂದ್ರೆ -5 into 1.6 into 10⁻⁻19 ಕೂಲಂ ಅದು ನೆಟ್ ಚಾರ್ಜ್ ಆಗುತ್ತೆ. ಸೊ 5 electrons ಇದೆ ಅಂದ್ರೆ 5 protons ಇದೇ ಇರುತ್ತೆ. ಓಕೆ, 5 protons ಅಂದ್ರೆ +5 into 1.6 into 10⁻⁻19 ಕೂಲಂ. ಎರಡನ್ನು ಆಡ್ ಮಾಡಿದ್ರೆ 0 ಬರುತ್ತೆ. ಸರಿನಾ? ಸೊ ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ನೋಡಿ, ಇದೆಲ್ಲ ಪಾಯಿಂಟ್ಸ್ ನೀಟ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಸಿಂಪಲ್ ಆಗಿ ನಾವು ಇಟ್ ಈಸ್ ಇನ್ಹರೆಂಟ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ. ಇಟ್ ಈಸ್ ಇಂಟ್ರಿನ್ಸಿಕ್ ಪ್ರಾಪರ್ಟಿ. ಇಟ್ ಈಸ್ ಇನ್ಹರೆಂಟ್. ಇನ್ಹರೆಂಟ್ ಅಂದ್ರೆ ಸೊ ಅದ್ರ ಒಳಗಡೆ ಇರೋದು. ಓಕೆ, ಇನ್ಹರೆಂಟ್ ಅಂದ್ರೆ ಒಳಗಡೆ ಇರೋದು. ಇಟ್ ಈಸ್ ಇನ್ಹರೆಂಟ್ property. Inherent property of matter. Okay, so it repels its own kind and attracts the opposite kind. What is the meaning of electric charge? So that is inherent property of matter due to which it repels its own kind. It repels its own kind and attracts the opposite kind. ಅಂದ್ರೆ ಇವಾಗ ಪ್ಲಸ್ ಕ್ಯೂ ಚಾರ್ಜ್ ಇದೆ. ಸೊ ಇನ್ನ ಒಂದು ಪ್ಲಸ್ ಕ್ಯೂ ಚಾರ್ಜ್ ಇದೆ ಓನ್ ಕೈಂಡ್ ಅಂದ್ರೆ ಪಾಸಿಟಿವ್, ಇನ್ನೊಂದು ಕೂಡ ಪಾಸಿಟಿವ್ ಆಗಿದೆ ಅಂದ್ರೆ ಸೊ ಎರಡು ಚಾರ್ಜಸ್ ಏನಾಗುತ್ತೆ ಅಂದ್ರೆ ರಿಪಲ್ ಆಗುತ್ತೆ. ಸೊ ಇದು ಲೈಕ್ ಚಾರ್ಜಸ್ ಅಲ್ಲ, ಪ್ಲಸ್ ಕ್ಯೂ ಎರಡು ಪಾಸಿಟಿವ್ ಚಾರ್ಜಸ್. ಓಕೆ, ರಿಪಲ್ ಆಗುತ್ತೆ. ಎರಡು ನೆಗೆಟಿವ್ ಚಾರ್ಜಸ್ ಆದ್ರೂ ಕೂಡ ರಿಪಲ್ ಆಗುತ್ತೆ. ಸೊ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಚಾರ್ಜ್ ಆದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಅಟ್ರಾಕ್ಟ್ ಆಗುತ್ತೆ. ಸರಿನಾ? ಪ್ಲಸ್ ಕ್ಯೂ ರಿಪಲ್ ಆಗುತ್ತೆ, ಮೈನಸ್ ಕ್ಯೂ ರಿಪಲ್ ಆಗುತ್ತೆ. ದಿಸ್ ಇಸ್ ಬೇಸಿಕ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಇದನ್ನು ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಓಕೆ, ಅರ್ಥ ಮಾಡ್ಕೊಂಡ್ಬಿಟ್ರೆ ಇಟ್ ಈಸ್ ವೆರಿ ಸಿಂಪಲ್. ಒಂದು ಪ್ಲಸ್ ಕ್ಯೂ ಚಾರ್ಜ್ ಇದೆ, ಇನ್ನೊಂದು ಮೈನಸ್ ಕ್ಯೂ ಚಾರ್ಜ್ ಇದೆ ಅಂದ್ರೆ ಅವಾಗ ಚಾರ್ಜಸ್ ಏನಾಗುತ್ತೆ ಅಟ್ರಾಕ್ಟ್ ಆಗುತ್ತೆ. ಓಕೆ, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ಸ್ ವಿತ್ ಈಚ್ ಅದರ್. ಪ್ಲಸ್ ಕ್ಯೂ ಆರ್ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಇದ್ರೆ ಅಟ್ರಾಕ್ಟ್ ಆಗುತ್ತೆ, ಪ್ಲಸ್ ಕ್ಯೂ ಇದ್ರೆ ರಿಪಲ್ ಆಗುತ್ತೆ, ಮೈನಸ್ ಕ್ಯೂ ಇದ್ರೆ ರಿಪಲ್ ಆಗುತ್ತೆ. ಅಂದ್ರೆ ಮೀನಿಂಗ್ ಏನು? ಲೈಕ್ ಚಾರ್ಜಸ್ ರಿಪಲ್ಸ್, ಅನ್ಲೈಕ್ ಚಾರ್ಜಸ್ attracts. So this is a basic property, fundamental property of electric charge. Okay, so electric charge ge related number of points iga nanu discuss madidini. So points ella neevu correct agi nenpitkobeku. Okay, so name the smallest charge in the universe and the tashna mind and the charge of an electron. So what is the value of charge of electron? Just a mind only -1.6 into 10⁻⁻19 coulomb and flash ಆಗಬೇಕು. The mass of electron 9.1 into 10⁻31 kg. Okay, charge of proton, mass of proton. Is the atom electrically neutral? Yes, atom is electrically neutral. Why? Because it contains equal number of protons and equal number of electrons. Sarina, what is the meaning of electric charge? Simply, that is intrinsic property of matter
So due to which it repels its own kind, attracts the opposite kind. Okay. So ಇವಾಗ ಒಂದು very important term meaning ಹೇಳ್ತೀನಿ ನಾನು. That is electrification. Electrification. So ಏನಪ್ಪಾ electrification ಅಂದ್ರೆ the process of charging a body. Process of charging a body, that is called electrification. So ಒಂದು ಬಾಡಿನ ಚಾರ್ಜ್ ಮಾಡೋದು ಹೇಗೆ? ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀವಿ, ಓಕೆ, ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಸೊ ಬಾಡಿನ ಪಾಸಿಟಿವ್ ಚಾರ್ಜ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ನೆಗೆಟಿವ್ ಚಾರ್ಜ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇವಾಗ ಇಲ್ಲಿ ಟೂ ಮೆಟಾಲಿಕ್ ಸ್ಪಿಯರ್ಸ್ ತಗೊಂಡಿದ್ದೀನಿ ನಾವು. ಸೊ ಅದರಲ್ಲಿ ಏನಪ್ಪಾ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಈಕ್ವಲ್ ಇರುತ್ತೆ. ದಟ್ ಈಸ್ ಆಕ್ಚುಲಿ ನ್ಯೂಟ್ರಲ್ ಬಾಡೀಸ್, ಎರಡು ನ್ಯೂಟ್ರಲ್ ಬಾಡೀಸ್. ಅಂದ್ರೆ ಪಾಸಿಟಿವ್ ಚಾರ್ಜ್ ಎಷ್ಟಿರುತ್ತೋ ನೆಗೆಟಿವ್ ಚಾರ್ಜ್ ಅಷ್ಟೇ ಇರುತ್ತೆ. ಸೊ ಇಲ್ಲಿ ಒಂದು ಸ್ಪಿಯರ್ ಇದೆಯಲ್ಲ, ಸೊ ಈ ಸ್ಪಿಯರ್ ಇಂದ ನಾನು ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡ್ತಾ ಇರ್ತೇನೆ. ಓಕೆ, ಎಲೆಕ್ಟ್ರಾನ್ಸ್ ಬಾಡಿಯಿಂದ ರಿಮೂವ್ ಆಗ್ತಾ ಇದೆ. ಓಕೆ, ಬಾಡಿಯಿಂದ ಎಲೆಕ್ಟ್ರಾನ್ಸ್ ರಿಮೂವ್ ಆಗ್ತಾ ಇದೆ ಅಂದ್ರೆ ಫಸ್ಟ್ ನಿಧಾನಕ್ಕೆ ಥಿಂಕ್ ಮಾಡಿ. ಹಾಗೆ ನಾನು ಹೇಳಿದ್ದೀನಿ, ಒಂದು ಎಲೆಕ್ಟ್ರಾನ್ಗೆ ಮಾಸ್ ಎಷ್ಟಿರುತ್ತೆ ಅಂದ್ರೆ 9.1 into 10 ಪವರ್ ಮೈನಸ್ 31 kg ಇರುತ್ತೆ. ಸೊ ಎಲೆಕ್ಟ್ರಾನ್ ಬಾಡಿಯಿಂದ ಹೊರಗಡೆ ಹೋಗ್ತಾ ಇದೆ ಅಂದ್ರೆ, ಸೊ ಎಲೆಕ್ಟ್ರಾನ್ ಪಾಪ್ಯುಲೇಷನ್ ಬಾಡಿಯಲ್ಲಿ ಕಡಿಮೆ ಆಗುತ್ತೆ. ಅಂದ್ರೆ ಮಾಸ್ ಇದೆಯಲ್ಲ, ಮಾಸ್ ಆಫ್ ದ ಬಾಡಿ, ಮಾಸ್ ಆಫ್ ದ ಬಾಡಿ ಏನಿದೆ, ಸೊ ಮಾಸ್ ಆಫ್ ದ ಬಾಡಿ ಅದು ಗ್ರಾಜುವಲಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ ಮಾಸ್ ಆಫ್ ದ ಬಾಡಿ. ಮತ್ತೆ ಚಾರ್ಜ್ ಬರುತ್ತೆ ಇದಕ್ಕೆ. ಎಲೆಕ್ಟ್ರಾನ್ಸ್ ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ವೇಕೆನ್ಸಿ ಆಫ್ ಎಲೆಕ್ಟ್ರಾನ್ ಕ್ರಿಯೇಟ್ ಆಗುತ್ತೆ. ವೇಕೆನ್ಸಿ ಆಫ್ ಎಲೆಕ್ಟ್ರಾನ್ ಅಂದ್ರೆ ದಟ್ ಇಸ್ ಆಕ್ಚುಲಿ ಕಾಲ್ಡ್ ಹೋಲ್. ಹೋಲ್ ಕ್ಯಾರೀಸ್ ದ ಪಾಸಿಟಿವ್ ಚಾರ್ಜ್. ಓಕೆ, ಸೊ ಎಲೆಕ್ಟ್ರಾನ್ಸ್ ರಿಮೂವ್ ಆಗ್ತಾ ಇದೆ ಅಂದ್ರೆ ಬಾಡಿಗೆ ಯಾವ ಚಾರ್ಜ್ ಬರುತ್ತೆ, ಪಾಸಿಟಿವ್ ಚಾರ್ಜ್. ದಿಸ್ ಪಾಯಿಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಾನ್ಸ್ ರಿಮೂವ್ ಮಾಡ್ತಾ ಇದ್ರೆ ಸೊ ಅಲ್ಲಿ ವೇಕೆನ್ಸಿ ಆಫ್ ಎಲೆಕ್ಟ್ರಾನ್ಸ್ ಕ್ರಿಯೇಟ್ ಆಗ್ತಾ ಇರತ್ತೆ, ಅಂದ್ರೆ ಬಾಡಿಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಮತ್ತೆ ಮಾಸ್ ಆಫ್ ದ ಬಾಡಿ ಗ್ರಾಜುವಲಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ಬಾಡಿ ನ್ಯೂಟ್ರಲ್ ಬಾಡಿಯಿಂದ ಎಲೆಕ್ಟ್ರಾನ್ಸ್ ನಾವು ರಿಮೂವ್ ಮಾಡ್ತಾ ಇದೀವಿ. ಚೆನ್ನಾಗಿ ಅರ್ಥ ಮಾಡ್ಕೊಡಿ. ನ್ಯೂಟ್ರಲ್ ಬಾಡಿಯಿಂದ ಎಲೆಕ್ಟ್ರಾನ್ಸ್ ರಿಮೂವ್ ಆಗ್ತಾ ಇದೆ ಅಂದ್ರೆ ಬಾಡಿಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಓಕೆ, ಬಾಡಿ ಮಾಸ್ ಏನಿದೆ ಗ್ರಾಜುವಲಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಸರಿನಾ? ಸೊ ಎಲೆಕ್ಟ್ರಾನ್ಸ್ ನ ಆಡ್ ಮಾಡಿದ್ರೆ, ಓಕೆ, ಎಲೆಕ್ಟ್ರಾನ್ಸ್ ಏನಿದೆ ಅದನ್ನ ಆಡ್ ಮಾಡ್ತಾ ಇದ್ರೆ, ಎಲೆಕ್ಟ್ರಾನ್ಸ್ ಆಡ್ ಮಾಡ್ತಾ ಇದ್ರೆ ಸೊ ಬಾಡಿಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಓಕೆ, ಸೊ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತಲ್ಲ ಬಾಡಿಯಲ್ಲಿ, ಅವಾಗ ಬಾಡಿಗೆ ಯಾವ ರೀತಿ ಚಾರ್ಜ್ ಬರುತ್ತೆ, ನೆಗೆಟಿವ್ ಚಾರ್ಜ್ ಬರುತ್ತೆ. ಒಂದು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನಾನು ಇನ್ಸೈಡ್ ದ ಸ್ಪಿಯರ್ ಚಾರ್ಜ್ ತೋರಿಸ್ತಾ ಇಲ್ಲ. ಒಂದು ಬಾಡಿಗೆ ಚಾರ್ಜ್ ಬರ್ತಾ ಇದೆ, ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಅದು ಎಲ್ಲಿರುತ್ತೆ ಅಂದ್ರೆ ಓನ್ಲಿ ಆನ್ ದ ಸರ್ಫೇಸ್, ಓನ್ಲಿ ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ಸೊ ಇನ್ಸೈಡ್ ದ ಕಂಡಕ್ಟರ್ there is no charge accumulation. ಓಕೆ, ಸೊ ಇದನ್ನ ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಬಾಡಿಗೆ ಚಾರ್ಜ್ ಬರ್ತಾ ಇದೆ, ಐದರ್ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಓಕೆ, ಸೊ ಚಾರ್ಜ್ always resides, charge always resides on the surface of the conductor. Inside the conductor there is no charge accumulation. Inside the conductor there is no charge accumulation. Charge always resides on the surface of the conductor. So this point is very very important. So first case alli mass of the body gradually decrease ಆಗುತ್ತೆ. ಸೆಕೆಂಡ್ ಕೇಸ್ ಅಲ್ಲಿ ನೆಗೆಟಿವ್ ಚಾರ್ಜ್ ಆಗಿದೆ ಅಂದ್ರೆ
ಮಾಸ್ ಆಫ್ ದ ಬಾಡಿ ಏನಾಗುತ್ತೆ ಅಂತ ನೀವು ಆರಾಮಾಗಿ ಹೇಳ್ಬೋದು. ಮಾಸ್ ಆಫ್ ದ ಬಾಡಿ. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಆಡ್ ಆಗ್ತಾ ಇದೆ. ಓಕೆ, ಎಲೆಕ್ಟ್ರಾನ್ಗೆ ಮಾಸ್ 9.1 into 10 power minus 31 kg ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಮಾಸ್ ಆಫ್ ದ ಬಾಡಿ ಸೊ ಗ್ರಾಜುವಲಿ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಇಲ್ಲಿ ಮಾಸ್ ಆಫ್ ದ ಬಾಡಿ ಗ್ರಾಜುವಲಿ ಇನ್ಕ್ರೀಸ್ ಆಗುತ್ತೆ. ಸೊ ಈ ಪ್ರೋಸೆಸ್ ಏನಿದೆ, so this is called electrification. Electrification means the process of charging a body. It is very simple definition. Okay, electrification andre meaning enu, the process of charging a body. ಆರಾಮಾಗಿ ನೀವು ನೆನಪಿಟ್ಕೋಬಹುದು. ಸಿಂಪಲ್ ಆಗಿ ಹೇಳ್ತಾ ಇದೀನಿ ನಾನು. The process of charging a body. The process of charging a body is called electrification. Process of charging a body is called electrification. Okay, so if the electrons are removed from the body gets positively charged. What happens to its mass? Mass gradually decreases. The electrons are added to neutral body gets negatively charged. So what happens to its mass? Mass gradually increases. Sarina? So ಇವಾಗ ಒಂದು ಬಾಡಿಗೆ ಪಾಸಿಟಿವ್ ಚಾರ್ಜ್ ಆಗಿದೆಯಾ ಇಲ್ಲ ನೆಗೆಟಿವ್ ಚಾರ್ಜ್ ಆಗಿದೆಯಾ? ಸೊ ಫಸ್ಟ್ ಬಾಡಿ ಮೇಲೆ ಚಾರ್ಜ್ ಇದೆಯಾ ಇಲ್ವಾ, ಇದ್ರೆ ಅದು ಪಾಸಿಟಿವ್ ನೆಗೆಟಿವ್? ಸೊ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ. ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ದಟ್ ಈಸ್ ಎಲೆಕ್ಟ್ರೋಸ್ಕೋಪ್. ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಗೋಲ್ಡ್ ಲೀಫ್ electroscope. So gold leaf electroscope andre, so the instrument used to detect, okay, instrument used to detect the presence and presence and nature of electric charge on a body. So that is the meaning of gold leaf electroscope. Okay, on body ge positive charge idiya, negative charge idiya, adana find out ಮಾಡಬೇಕು. ಚಾರ್ಜ್ ಇದೆಯಾ ಇಲ್ವಾ ಫಸ್ಟ್. ಓಕೆ, ಇದ್ರೆ ಅದು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್, ಅದನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾವು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಯೂಸ್ ಮಾಡಿ ಡಿಟೆಕ್ಟ್ ಮಾಡಬೇಕಾಗತ್ತೆ. ಚಾರ್ಜ್ ಇದೆಯಾ ಇಲ್ವಾ, ಇದ್ರೆ ಅದು ಪಾಸಿಟಿವ್ ನೆಗೆಟಿವ್, ಅದು ನಮಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ನೇಮ್ ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಡಿಟೆಕ್ಟ್ ಪ್ರೆಸೆನ್ಸ್ ಅಂಡ್ ನೇಚರ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಆನ್ ಎ ಬಾಡಿ ಅಂತ ಕೇಳಿದ್ರೆ ನೀವು ಎಲೆಕ್ಟ್ರೋಸ್ಕೋಪ್, ಸಿಂಪಲ್ ಎಲೆಕ್ಟ್ರೋಸ್ಕೋಪ್ ಅಂತ ಬರೋದು ಸಾಕು. ಇಲ್ಲ ಪರ್ಟಿಕ್ಯುಲರ್ ಆಗಿ ಸೊ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಬರೆದ್ರು ನಡೆಯುತ್ತೆ. ಓಕೆ, ಸೊ ಇವಾಗ ಎಲೆಕ್ಟ್ರಿಫಿಕೇಶನ್ ಒಂದು ಐಡಿಯಾ ನಿಮಗೆ ಬಂದಿರುತ್ತೆ. ಪ್ರೋಸೆಸ್ ಆಫ್ ಚಾರ್ಜಿಂಗ್ ಎ ಬಾಡಿ, ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಫಿಕೇಶನ್. ಓಕೆ, ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ ನಾನು. ವೆರಿ ಸಿಂಪಲ್, ಈ ಪಾಯಿಂಟ್ಸ್ ಅನ್ನು ನೆನಪಿಟ್ಕೊಳ್ಳಿ. SI unit of electric charge. So what is the SI unit of electric charge andre? That is coulomb. SI unit of electric charge is coulomb. Okay, itara unit barebeku. Symbol of unit is C. This is the SI unit of electric charge. So what is the dimensional formula? Dimensional formula of electric charge. Is the charge scalar or vector? Andre nodi electric charge is scalar. So this point is also very important. Electric charge vector alla, electric charge is scalar physical quantity.
ಓಕೆ ಸೊ ಎಲೆಕ್ಟ್ರಿಕ್ ಚಾರ್ಜ್ಗೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ, ಡೈರೆಕ್ಷನ್ ಇರೋದಿಲ್ಲ. ಸೊ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಸ್ಕೇಲಾರ್. ಸೊ ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ? Dimensional formula of electric charge. So ಅದಕ್ಕೆ ನಮಗೆ mathematical expression for electric current ಗೊತ್ತಿರಬೇಕು. So current ಅಂದ್ರೆ rate of flow of charge, I is equal to Q by T. I is equal to Q by T. So Q is equal to ಏನ್ ಬರುತ್ತೆ ಅಂದ್ರೆ Q is equal to I into T. Okay. So ನೋಡಿ electric current, that is fundamental physical quantity. So ಅದಕ್ಕೆ ಯೂನಿಟ್ ಏನ್ ಬರುತ್ತೆ ಆಂಪಿಯರ್, ಡೈಮೆನ್ಷನಲ್ ಫಾರ್ಮುಲಾ ಏನ್ ಬರುತ್ತೆ A. So 1 in ampere ಆ ತರ ಹೇಳ್ಬೇಕು ನಾವು. So time ಗೆ ಡೈಮೆನ್ಷನ್ ಏನ್ ಬರುತ್ತೆ ಕ್ಯಾಪಿಟಲ್ T, ಕರೆಕ್ಟಾ? 1 in time, right? So 1 in ampere, 1 in time. So this is the dimensional formula of electric charge. SI unit of electric charge is coulomb, electric charge is scalar, and this is the dimensional formula of electric charge, 1 in ampere and 1 in time. Okay. So next you have got different methods of charging a body and the barate. Okay. So one body na charge ಮಾಡಬೇಕು ಅಂದ್ರೆ number of methods ಇದೆ. Charging by friction, conduction, induction, irradiation, electric field, heating. So ಈ ತರ number of methods ಇದೆ. ಅದು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿ. ಸೊ ಇವತ್ತು ನಾನು ಏನು ಹೇಳಿದ್ದೀನಿ, ಸೊ ಈ ಪಾಯಿಂಟ್ಸ್ ಎಲ್ಲ ನೀಟಾಗಿ ನೀವು ನೆನ್ಪಿಟ್ಕೊಡಿ, ಒಂದು ರನ್ನಿಂಗ್ ನೋಟ್ಸ್ ಮೇಂಟೈನ್ ಮಾಡಿ. ಸೊ ನಾನು ಇವಾಗ ಸ್ಕ್ರೀನ್ ಮೇಲೆ ಏನ್ ಬರೀತಾ ಇದ್ದೀನಿ ಆ ಪಾಯಿಂಟ್ಸ್ ಎಲ್ಲ ನೀಟಾಗಿ ನೀವು ಬರ್ಕೊಂಡ್ರೆ ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ರನ್ನಿಂಗ್ ನೋಟ್ಸ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು.